ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಹೈಕೋರ್ಟ್ನಿಂದ ಸೌಜನ್ಯ ಪರ ಹೋರಾಟಗಾರರಿಗೆ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಸಾಕಷ್ಟು ಅನುಮಾನಾಸ್ಪದ ಸಾವುಗಳ ಪ್ರಕರಣದಲ್ಲಿ ಹೋರಾಟ ನಡೆಸ್ತಿರೋರಿಗೆ ದೊಡ್ಡದಾದಂತಹ ಬಲ ಸಿಕ್ಕಿದೆ. ದೊಡ್ಡ ಮಟ್ಟದಲ್ಲಿ ಬಲ ಸಿಕ್ಕಿದೆ. ಹೈಕೋರ್ಟ್ ಇವತ್ತು ಸ್ಪಷ್ಟವಾಗಿ ಹೇಳಿದೆ, ಯಾರೆಲ್ಲ ಹೋರಾಟಗಾರರಿಗೆ ನೀವು ನೋಟಿಸ್ ಕೊಟ್ಟಿದ್ದೀರಿ, ತನಿಖೆಗೆ ಬನ್ನಿ ಅಂತ ಕರೆದಿದ್ದೀರಿ SIT ಅವರು, ಅವರ ಮೇಲೆ ಯಾವುದೇ ದೌರ್ಜನ್ಯ ಎಸಗುವ ಹಾಗಿಲ್ಲ, ಅದರ ಜೊತೆಗೆ ಅವರನ್ನ ಬಂಧಿಸುವ ಹಾಗೂ ಇಲ್ಲ, ಕೇವಲ ವಿಚಾರಣೆಯನ್ನು ನಡೆಸಬೇಕು, ಅದು ಸಹ ನ್ಯಾಯಬದ್ಧವಾದಂತಹ ರೀತಿಯಲ್ಲಿ ವಿಚಾರಣೆಯನ್ನು ನಡೆಸಬೇಕು ಅಂತ. ಯಾಕೆ ಇದು ದೊಡ್ಡ ಬಲ ಆಗುತ್ತೆ ಹೋರಾಟಗಾರರಿಗೆ ಅನ್ನೋದನ್ನು ವಿವರಿಸ್ತೀನಿ. ಅದರ ಜೊತೆಗೆ ಎಂಜಲು ಮಾಧ್ಯಮಗಳು ಇದನ್ನು ಯಾವ ರೀತಿ ತಿರುಚ್ತಾ ಇದ್ದಾವೆ, ಹೋರಾಟಗಾರರ ವಿರುದ್ಧ ಬುರುಡೆ ಗ್ಯಾಂಗ್ಗೆ ಆಪತ್ತು ಇನ್ನೇನು ಅರೆಸ್ಟು ಅಂತ ಯಾವ ರೀತಿ ಬಾಯಿ ಬಡ್ಕೊಳ್ತಾ ಇದ್ದಾವೆ ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿದ್ರೆ, ಕೆಲವು ದಿನಗಳ ಹಿಂದೆ, 4-5 ದಿನಗಳ ಹಿಂದೆ ಒಂದು ಸುದ್ದಿ ಮಾಡಿದ್ದೆ. ಆ ಸುದ್ದಿಯಲ್ಲಿ ನಿಮಗೆ ಸ್ಪಷ್ಟವಾಗಿ ವಿವರಣೆ ಕೊಟ್ಟಿದ್ದೆ. ಶಶಿಧರ್ ಭಟ್ ಅವರು ಸಾಕಷ್ಟು ವಿಚಾರಗಳನ್ನ ಹೊರ ಹಾಕಿದ್ರು ಅಂತ. ಯಾವ ವಿಚಾರದಲ್ಲಿ? ಯಾರು ಸಾಕ್ಷಿದಾರರಾಗಿ ಹೋಗ್ತಿದ್ದಾರೋ SIT ಮುಂದೆ, ಯಾರು ದೂರುದಾರರಿದ್ದಾರೋ ಅವರ ವಿರುದ್ಧವೇ ಷಡ್ಯಂತ್ರ ನಡೀತಾ ಇದೆ. ಅವರ ಮೇಲೆ ಮಾನಸಿಕ ದೌರ್ಜನ್ಯ ಮಾತ್ರ ಅಲ್ಲ, ದೈಹಿಕವಾದ ಹಲ್ಲೆಯೂ ಸಹ ನಡೆದಿದೆ ಅಂತ ಮೊನ್ನೆ ಎಲ್ಲ ಸುದ್ದಿ ಬಂದಿತ್ತು. ಅದನ್ನು ಶಶಿಧರ್ ಭಟ್ರು ಬಿಡಿಸಿ ಹೇಳಿದ್ರು. ಆ ವಿವರಗಳನ್ನ ನಾನು ಸಹ ನಿಮ್ಮ ಮುಂದೆ ಇಟ್ಟಿದ್ದೆ. ಸೊ ಯಾರಿಗೆಲ್ಲ ಸಮಸ್ಯೆ ಕೊಟ್ಟಿದ್ರು? ಚಿನ್ನಯ್ಯನ ಮೇಲೆ ದೈಹಿಕ ಹಲ್ಲೆ ಆಗಿದೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಮಂಜುನಾಥ್ ಗೌಡ ಅನ್ನುವಂತಹ ಇನ್ಸ್ಪೆಕ್ಟರ್ ದೊಡ್ಡ ಮಟ್ಟದಲ್ಲಿ ಆತನ ಮೇಲೆ ಬೆದರಿಕೆ ಹಾಕೋದು, ಹಲ್ಲೆ ಮಾಡೋದು, ಇದೆಲ್ಲ ನಡೆಸಿದ್ದಾರೆ ಅನ್ನುವಂಥದ್ದು ಆರೋಪಗಳು ಕೇಳಿ ಬಂತು. ಆ ನಂತರ ಚಿಕ್ಕ ಕೆಂಪಮ್ಮ, ಮಂಡ್ಯದಿಂದ ಬಂದಂತಹ ಈ ಮಹಿಳೆ, ನಾನು ಸೌಜನ್ಯ ಕಿಡ್ನಾಪ್ ಅನ್ನ ಕಣ್ಣಾರೆ ಕಂಡಿದ್ದೀನಿ ಅನ್ನುವಂತಹ ಸಾಕ್ಷಿ ಹೇಳೋದಕ್ಕೆ ಬಂದಂತಹ ಮಹಿಳೆ. ಆ ಮಹಿಳೆ ಸಹ ತನಿಖೆಗೆ ಅಂತ, ಅಂದ್ರೆ ವಿಚಾರಣೆಗೆ ಅಂತ ಹೋದಾಗ ಆಕೆಯ ಮೇಲೂ ಸಹ ದೊಡ್ಡ ಮಟ್ಟದಲ್ಲಿ ದೌರ್ಜನ್ಯ ನಡೆಯಿತು ಅಂತ ಆಕೆ ಆರೋಪಿಸಿದ್ದಾರೆ. ದೈಹಿಕವಾಗಿ ಅಲ್ಲ, ಆದರೆ ಮಾನಸಿಕವಾಗಿ. ಆಕೆಯನ್ನ ಕ್ಯಾಮರಾ ಮುಂದೆ ವಿಚಾರಣೆ ನಡೆಸುವಾಗ ತುಂಬಾ ಸಂಯಮದಿಂದ, ತುಂಬಾ ಅಫಿಷಿಯಲ್ ಆಗಿ, ಸೌಮ್ಯವಾಗಿ ಮಾತಾಡಿಸೋದು, ಕ್ಯಾಮರಾ ಆಫ್ ಆದ ತಕ್ಷಣನೇ ಆಕೆಯನ್ನ ಏಕವಚನದಲ್ಲಿ, ತುಂಬಾ ವಯಸ್ಸಾದ ಮಹಿಳೆಯನ್ನ ಏಕವಚನದಲ್ಲಿ ಬೆದರಿಸೋದು, ಹೆದರಿಸೋದು, ಇದೆಲ್ಲವನ್ನು ಮಂಜುನಾಥ್ ಗೌಡ ಮತ್ತು ಇನ್ನೊಬ್ಬ ಸಿಬ್ಬಂದಿ SIT ಇನ್ನೊಬ್ಬ ಅಧಿಕಾರಿ ಮಾಡಿದ್ದಾರೆ ಅಂತ ಚಿಕ್ಕ ಕೆಂಪಮ್ಮ ಆರೋಪ ಮಾಡಿದ್ರು. ಪ್ಲಸ್ ಹೇಳಿದ್ರು, ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂರಿಸ್ಕೊಂಡು ನನಗೆ ಸರಿಯಾಗಿ ಊಟನೂ ಕೊಡಲಿಲ್ಲ. ರಾತ್ರಿ 8 ಗಂಟೆ ಮೇಲೂ ಸಹ ನಾನು ಮನೆಗೆ ಹೊರಡೋ ಸಮಯದಲ್ಲಿ ಪುಟಗಟ್ಟಲೆ ಬರೆದಿದ್ದಂತಹ ನನ್ನ ಹೇಳಿಕೆ ಅಂತ ಬಂದಂತಹ ಒಂದು ದೊಡ್ಡ ಪುಟಗಳನ್ನ ನಾನು ಮುಂದೆ ಇಟ್ರು, ಡಾಕ್ಯುಮೆಂಟ್ ಅನ್ನ ನನ್ನ ಮುಂದೆ ಇಟ್ರು, ಇದಕ್ಕೆ ಸಹಿ ಮಾಡು ಅಂತ ಹೇಳಿದ್ರು. ನಾನೀಗ ಬಹಳ ಸಮಯ ಆಗೋಗಿದೆ, ತುಂಬಾ ಸುಸ್ತಾಗಿದ್ದೀನಿ, ಬೆಳಗ್ಗೆಯಿಂದ ಕೂತಿದ್ದೀನಿ, ಮನೆಗೆ ಹೋಗಿ ನಾಳೆ ಫ್ರೆಶ್ ಆಗಿ ಬಂದು ಅದನ್ನ ಪೂರ್ತಿ ಓದಿ ಸಹಿ ಮಾಡ್ತೀನಿ ಅಂದ್ರೆ ಕೇಳಲೇ ಇಲ್ಲ. ಬೆದರಿಸಿ ನನ್ನ ಕೈಯಲ್ಲಿ ಓದದೇನೆ ಸಹಿ ಹಾಕಿಸ್ಕೊಂಡ್ರು ಅನ್ನೋ ಆರೋಪನೂ ಮಾಡಿದ್ರು ಚಿಕ್ಕ ಕೆಂಪಮ್ಮ. ಆ ನಂತರ ಇನ್ನೊಬ್ಬ ಹೋರಾಟಗಾರ, ಅವರ ಹೆಸರನ್ನ ಬಹಿರಂಗಪಡಿಸೋದು ಬೇಕಾಗಿಲ್ಲ, ಅವರು ರಾಜ್ಯಪಾಲರಿಗೆ ಪತ್ರವನ್ನ ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ. ಸಮಯ ಕೇಳಿದ್ದಾರೆ ರಾಜ್ಯಪಾಲರಲ್ಲಿ. ಏನು ಅಂದ್ರೆ, ನಾನು ವಿಚಾರಣೆಗೆ ಹೋದ ಸಂದರ್ಭದಲ್ಲಿ ನನ್ನ ಮೇಲೆ ದೈಹಿಕ ಹಲ್ಲೆ ನಡೆಯಿತು, ದೈಹಿಕ ಹಲ್ಲೆ. SIT ಅಧಿಕಾರಿಗಳು ಸೈಮನ್ ಮತ್ತಿನ್ನೊಬ್ಬರು ಮತ್ತು ಮಂಜುನಾಥ್ ಗೌಡ ಇವರೆಲ್ಲ ಸೇರ್ಕೊಂಡು ಚಿನ್ನಯ್ಯನನ್ನ ಅಲ್ಲಿ ಅರಬೆತ್ತಲೆಯಾಗಿ ಕೂರಿಸಿದ್ರು. ಅವನ ಮೇಲೆ ಹಲ್ಲೆ ಆಗಿತ್ತು ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಆ ನಂತರ ಚಿನ್ನಯ್ಯನಿಂದ ನನ್ನ ಮೇಲೆ ಹಲ್ಲೆಯನ್ನ ಮಾಡಿಸಿದ್ರು. ಪ್ಲಸ್ ನನ್ನನ್ನು ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈದರು, ಬೆದರಿಸಿದ್ರು. ಯಾರ ವಿರುದ್ಧ ದೂರು ಕೊಡ್ತಾ ಇದೀಯ ನೀನು ಅಂತೆಲ್ಲ ನನ್ನ ಮೇಲೆ ಬೆದರಿಕೆ ಹಾಕಿದ್ರು ಅಂತೆಲ್ಲ ಇನ್ನೊಬ್ಬ ಹೋರಾಟಗಾರ ತಮ್ಮ ಮನವಿ ಪತ್ರವನ್ನ ಸಿದ್ಧ ಮಾಡ್ಕೊಂಡಿದ್ದಾರೆ ರಾಜ್ಯಪಾಲರನ್ನ ಭೇಟಿ ಮಾಡಕ್ಕೆ. ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಇವತ್ತು ಕೊಟ್ಟಿರುವಂತಹ ಆದೇಶ ಇದೆಯಲ್ಲ, ಯಾವುದೇ ಕಾರಣಕ್ಕೂ ಸಹ ಹೋರಾಟಗಾರರ ಮೇಲೆ ಸಣ್ಣ ದೌರ್ಜನ್ಯ ಸಹ ನಡೆಯಬಾರದು, ಅದರ ಜೊತೆಗೆ ಅವರ ಬಂಧನವೂ ಸಹ ಆಗಬಾರದು, ವಿಚಾರಣೆ ನಡೆಸಿ ಕಳಿಸ್ಕೊಡ್ಬೇಕು. ಇಷ್ಟನ್ನು ಮಾತ್ರ SIT ಅಧಿಕಾರಿಗಳು ಮಾಡಬೇಕು ಅಂತ SIT ಅಧಿಕಾರಿಗಳಿಗೆ ಎಚ್ಚರಿಕೆಯ ಆದೇಶವನ್ನ ಕೊಟ್ಟಿದೆ. ಅದರ ಜೊತೆಗೆ SIT ತನಿಖೆಗೆ ತಾತ್ಕಾಲಿಕ ತಡೆ ಏನ್ ನೀಡಿತ್ತು ಕಳೆದ ಬಾರಿ ಕೊಟ್ಟಂತಹ ಆದೇಶದಲ್ಲಿ, ಅದನ್ನು ತೆರವುಗೊಳಿಸಿ SIT ತನಿಖೆಯನ್ನ ಮುಂದುವರಿಸೋದಕ್ಕೆ ಹೇಳಿದೆ. ಈ SIT ತನಿಖೆಗೆ ತಡೆ ಕೋರಿದ್ದೇ ಈ ಹೋರಾಟಗಾರರು. ಯಾಕೆ ಅಂದ್ರೆ SIT ಷಡ್ಯಂತ್ರದ ಭಾಗವಾಗಿ ಆರೋಪ ಮಾಡುವವರನ್ನ
ಸಾಕ್ಷಿದಾರರನ್ನ ಇವರನ್ನೆಲ್ಲ ದೌರ್ಜನ್ಯ ನಡೆಸಿ ಬಲವಂತಕ್ಕೆ ಅವರನ್ನೇ ಅಪರಾಧಿಗಳನ್ನಾಗಿ ಮಾಡುವ, ಆರೋಪಿಗಳನ್ನಾಗಿ ಮಾಡುವ ಸಂಚು ರೂಪಿಸ್ಕೊಂಡಿದೆ. ಹಾಗಾಗಿ ನಮ್ಮ ಹೆಸರುಗಳನ್ನ FIR ಇಂದ ತೆಗೆಯಬೇಕು, ಅಲ್ಲಿ ಹಾಕಬಾರದು ಅನ್ನುವಂಥದ್ದಕ್ಕೆ ಹೈಕೋರ್ಟ್ಗೆ ಹೋಗಿದ್ರು ಹೋರಾಟಗಾರರು. ಹಿರಿಯ ನ್ಯಾಯಮೂರ್ತಿ ಬಾಲನ್ ಅವರ ಮೂಲಕ ಹೈಕೋರ್ಟ್ಗೆ ಹೋಗಿ ಅರ್ಜಿ ಹಾಕಿದ್ರು. ಆ ಸಂದರ್ಭದಲ್ಲಿ ಮಧ್ಯಂತರ ಆದೇಶವನ್ನು ಕೊಟ್ಟಿದ್ದಂತಹ ಹೈಕೋರ್ಟ್ ತಡೆ ನೀಡಿತ್ತು, SIT ತನಿಖೆಗೆ ತಡೆ ನೀಡಿತ್ತು. ಆದರೆ ಈಗ ತನಿಖೆಗೆ ತಡೆಯನ್ನ ತೆರವುಗೊಳಿಸಿದೆ. ಆದರೆ ಹೋರಾಟಗಾರರ ಬಂಧನ ಆಗಬಾರದು, ದೌರ್ಜನ್ಯ ಆಗಬಾರದು. ಈ ಎರಡು ಕಂಡೀಷನ್ಗಳನ್ನ, ಈ ಎರಡು ಷರತ್ತುಗಳನ್ನ SIT ಅಧಿಕಾರಿಗಳಿಗೆ ಹಾಕುವ ಮೂಲಕ ಯಾವುದೇ ರೀತಿಯಾದಂತಹ ದೌರ್ಜನ್ಯಕ್ಕೆ ಅವಕಾಶ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಅದಕ್ಕೆ ನಾನು ಹೇಳಿದ್ದು, ಹೋರಾಟಗಾರರು ಈಗ ಧೈರ್ಯವಾಗಿ ಅವರು ವಿಚಾರಣೆಗೆ ಹಾಜರಾಗಬಹುದು. ಹೋರಾಟಗಾರರು ಇಲ್ಲಿಯವರೆಗೆ ಮಾಡ್ತಿರುವಂತಹ ಆರೋಪ ಅಂದ್ರೆ, ಹೋದ್ರೆ ನಮ್ಮ ಮೇಲೆ ದೌರ್ಜನ್ಯ ನಡೆಸ್ತಾರೆ. ನೋಡಿ, ಇದೆಲ್ಲ ಉದಾಹರಣೆಗಳಿದ್ದಾವೆ. ಚಿನ್ನಯ್ಯ, ಚಿಕ್ಕ ಕೆಂಪಮ್ಮ, ಇನ್ನೊಬ್ಬ ಹೋರಾಟಗಾರರು, ಅವ್ರ ಮೇಲೆ ಎಂತೆಂತಹ ದೌರ್ಜನ್ಯಗಳಾಗಿದ್ದಾವೆ. ನಾವು ಹೋದರೆ ನಮ್ಮ ಮೇಲೆ ದೌರ್ಜನ್ಯ ಆಗುತ್ತೆ, ಪ್ಲಸ್ ಬಂಧಿಸುವಂತಹ ಷಡ್ಯಂತ್ರ ರೂಪಿಸ್ಕೊಂಡಿದ್ದಾರೆ SIT ಅವರು. ಎಲ್ಲವನ್ನು ಸಹ ಅವರು ಹೇಳಿದ್ರು. ಮತ್ತು ಕಳೆದ ಬಾರಿ ಹೇಳಿದ್ದಂತಹದ್ದು, 9 ಬಾರಿ ಇಲ್ಲಿಯವರೆಗೆ ನಮ್ಮನ್ನು ಕರೆದು ವಿಚಾರಣೆ ನಡೆಸಿದ್ದಾರೆ. ಪದೇ ಪದೇ ಕರೀತಾನೆ ಇರ್ತಾರೆ, ಬೆಳಗ್ಗೆಯಿಂದ ಮಧ್ಯರಾತ್ರಿವರೆಗೂ ಕೂರಿಸ್ಕೊಂಡಿರ್ತಾರೆ. ಸರಿಯಾಗಿ ನಮಗೆ ವ್ಯವಸ್ಥೆಗಳು ಮಾಡಲ್ಲ, ಊಟ ನೀರಿನ ವ್ಯವಸ್ಥೆನೂ ಮಾಡಲ್ಲ, ಮಾನಸಿಕವಾಗಿ ನಮ್ಮನ್ನು ಹಿಂಸಿಸ್ತಾರೆ, ಆಮೇಲೆ ಕಳಿಸ್ಕೊಡ್ತಾರೆ. ಇದು 9 ಬಾರಿ ಆಗಿದೆ. ಮತ್ತೆ ಮತ್ತೆ ಯಾಕೆ ಕರೀತಾರೆ ನಮ್ಮನ್ನ ಅಂತ ಹೈಕೋರ್ಟ್ನಲ್ಲಿ ವಾದ ಮಾಡಿದ್ದಕ್ಕೆ ಮಧ್ಯಂತರ ಆದೇಶದಲ್ಲಿ SIT ತನಿಖೆಗೆ ತಡೆ ನೀಡಿ ಆದೇಶ ಹೊರಡಿಸಲಾಗಿತ್ತು. ಆ ತಡೆ ಈಗ ತೆರವು ಮಾಡಿದ್ದಾರೆ. ಇದು ಹೈಕೋರ್ಟ್ನಲ್ಲಿ ಇವತ್ತು ನಡೆದಿರುವಂತಹದ್ದು. ಈ ಮೂಲಕ ಹೋರಾಟಗಾರರಿಗೆ ಒಂದು ಶಕ್ತಿ ಬಂದಿದೆ, ಧೈರ್ಯವಾಗಿ ಅವರು ಹಾಜರಾಗಬಹುದು ವಿಚಾರಣೆಗೆ. ಆದರೆ ಈ ಹೈಕೋರ್ಟ್ ಆದೇಶವನ್ನ ತಿರುಚಿ ಹೇಳುವಂತಹ ಎಂಜಲು ಮಾಧ್ಯಮಗಳು, ದಣಿಗಳ ಎಂಜಲನ್ನು ತಿಂದಿರುವ ಎಂಜಲು ಮಾಧ್ಯಮಗಳು ಸುಳ್ಳು ಬೊಗಳ್ಕೊಂಡು ಕೂತಿದ್ದಾವೆ. ಏನಂತ? ತಲೆಬುರುಡೆಗೆ, ಗ್ಯಾಂಗ್ಗೆ ಟೆನ್ಷನ್, ಬಂಧನ ಗ್ಯಾರಂಟಿ. ಹೈಕೋರ್ಟೇ ಹೇಳಿದೆ ಬಂಧಿಸಬಾರದು ಅಂತ, ಬಟ್ ಇವರು ಬಂಧನ ಗ್ಯಾರಂಟಿ, ಬಂಧನ ಆಗೇ ಬಿಡುತ್ತೆ. ಇವರೇ ಷಡ್ಯಂತ್ರಿಗಳು. ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ರೂಪಿಸಿದ್ದಾರೆ, ಫಾರಿನ್ ಫಂಡ್ ಪಡ್ಕೊಂಡು ಇದೆಲ್ಲ ಮಾಡ್ತಿದ್ದಾರೆ. ಏನೇನೋ ಕಟ್ಟುಕತೆಗಳು. SIT ತನಿಖೆಯನ್ನ ತೆರವುಗೊಳಿಸಲಾಗಿದೆ. ಅದರ ಅರ್ಥ ಇವರೆಲ್ಲರ ಮೇಲೆ ಈಗ ಕೇಸ್ ಆಗುತ್ತೆ, ಇವರೆಲ್ಲರ ಬಂಧನ ಆಗುತ್ತೆ. ಈ ರೀತಿ ಜನರಿಗೆ ತಪ್ಪು ಸಂದೇಶವನ್ನು ಕೊಡುವಂತಹ, ಹಾದಿ ತಪ್ಪಿಸುವಂತಹ ಕುಕೃತ್ಯವನ್ನ ಈ ಎಂಜಲು ಮಾಧ್ಯಮಗಳು ಮಾಡ್ತಾ ಇದ್ದಾವೆ. SIT ಅಧಿಕಾರಿಗಳಿಗೂ ಸಹ ಈಗ ಭಯ ಬಂದಿದೆ. ಯಾಕಂದ್ರೆ ಹೈಕೋರ್ಟ್ ಸ್ಪಷ್ಟವಾಗಿ ಆದೇಶವನ್ನು ಕೊಟ್ಟಿದೆ. ಮತ್ತೆ ಈ SIT ಅಧಿಕಾರಿಗಳು ಇನ್ನೂ ಹೆದರಿಸುವ ತಂತ್ರದ ಭಾಗವಾಗಿ ನೋಟಿಸ್ಗಳನ್ನ ಕೊಡುವಾಗ, ಮನೆ ಗೋಡೆಗೆ ಅಂಟಿಸುವಾಗ ಮಾಧ್ಯಮಗಳನ್ನ ಕರ್ಕೊಂಡು ಹೋಗೋದು, ಅದೆಲ್ಲವನ್ನು ಸಹ ಮಾಡ್ತಿರೋದ್ರ ಬಗ್ಗೆಯೂ ಸಹ ಹೋರಾಟಗಾರರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದು ಸಹ ದೌರ್ಜನ್ಯದ ಭಾಗ ಅಂತ ಅವರು ವಾದ ಮಾಡಿದ್ದಾರೆ. ಹೈಕೋರ್ಟ್ ಯಾವುದೇ ದೌರ್ಜನ್ಯ ಮಾಡಬಾರ್ದು ಅಂತ ಹೇಳಿದಾಗ ಇದು ಸಹ ಸೇರ್ಕೊಳ್ಳುತ್ತೆ ಅಂತ ಅನ್ಕೊಂಡಿದ್ದೇನೆ. ಸೊ ನೋಡೋಣ ಏನಾಗುತ್ತೆ ಅಂತ. ಈಗ ತನಿಖೆಗೆ ಅವರು ಮತ್ತೆ ಹಾಜರಾಗ್ತಾರೆ, 10ನೇ ಬಾರಿಗೆ ಹೋಗ್ತಾರೆ ವಿಚಾರಣೆಗೆ ಹೋದಾಗ ಅವರನ್ನು ಬಂಧಿಸೋ ಹಾಗಿಲ್ಲ, ದೌರ್ಜನ್ಯ ನಡೆಸೋ ಹಾಗಿಲ್ಲ. ಸೊ SIT ನಿಜವಾಗ್ಲೂ ಸಹ ನ್ಯಾಯಬದ್ಧವಾಗಿದ್ದರೆ, ಸತ್ಯಾಂಶವನ್ನು ಹೊರಗೆ ತರುವ ಏಕೈಕ ಉದ್ದೇಶ ಹೊಂದಿದ್ರೆ, ಇವರ ವಿಚಾರಣೆ ಸರಿ 10ನೇ ಬಾರಿ ನಡೆಸ್ತಿದ್ರಿ, ಓಕೆ, ವೆಲ್ ಅಂಡ್ ಫೈನ್. ಆರೋಪಿ ಸ್ಥಾನದಲ್ಲಿರುವವರನ್ನ ಕರೆದು ವಿಚಾರಣೆ ನಡೆಸಲೇಬೇಕು. ಆಗ ಮಾತ್ರ SIT ಸರಿದಾರಿಯಲ್ಲಿದೆ, ನಿಷ್ಪಕ್ಷಪಾತವಾಗಿದೆ ಅಂತ ನಂಬೋದಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಈ ರಾಜ್ಯದ ಜನ ಅಷ್ಟು ಮೂರ್ಖರಲ್ಲ. ಆರೋಪಿಗಳನ್ನ ಒಂದೇ ಒಂದು ಮಾತು ಮಾತನಾಡಿಸದೆ, ಒಂದೇ ಒಂದು ನೋಟಿಸ್ ನೀಡದೆ, ಕೇವಲ ಸಾಕ್ಷಿದಾರರು, ಆರೋಪ ಮಾಡುವವರು, ಕಂಪ್ಲೇನೆಂಟ್ಸು, ಇವರನ್ನ ವಿಚಾರಣೆ ಹೆಸರಿನಲ್ಲಿ ದೌರ್ಜನ್ಯ ಎಸಗೋದು, ಅದು ನಿಜವಾದ ಷಡ್ಯಂತ್ರದ ಭಾಗ ಆಗ್ಬಿಡುತ್ತೆ. SIT ಸಹ ಷಡ್ಯಂತ್ರದ ಭಾಗ ಆಗ್ಬಿಡುತ್ತೆ. ಹಾಗಾಗಬಾರ್ದು ಅಂದ್ರೆ SIT ಅವರು ಆರೋಪಿ ಸ್ಥಾನದಲ್ಲಿರುವವರನ್ನು, ಯಾರ ಮೇಲೆ ದೂರುಗಳಿದ್ದಾವೋ ಅವರನ್ನ ನೋಟಿಸ್ ಕೊಟ್ಟು ಕರೆಸಿ ವಿಚಾರಣೆಗೆ ಒಳಪಡಿಸಬೇಕು. ಆಗ ಮಾತ್ರ ರಾಜ್ಯದ ಜನತೆಗೆ SIT ಮೇಲೆ ಒಂದಷ್ಟು ನಂಬಿಕೆ ವಾಪಸ್ ಬರುತ್ತೆ ಅಷ್ಟೆ. ಸೊ ಮುಂದೆ ಆಗುವ ಬೆಳವಣಿಗೆಗಳನ್ನ ಆಗಿಂದಾಗ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾನೆ ಇರ್ತೇನೆ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.